ಇನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಮಂದಿ ಸಚಿವರಾಗಿ ಪದಗ್ರಹಣ ಏನೋ ಆಗಿದೆ. ಈಗ ನಿಜವಾದ ಸವಾಲು ಅಂತ ಅಂದ್ರೆ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ. ಯಾಕಂತಾದ್ರೆ ನಿನ್ನೆ ಪದಗ್ರಹಣ ಆದಂಥವರೆಲ್ಲ ಕೂಡ ಬಹಳ ಸೀನಿಯರ್ ಲೀಡರ್ಸ್. ಅವರ ಖಾತೆಯ ನಿರೀಕ್ಷೆಗಳು ಕೂಡ ಅದಕ್ಕೆ ತಕ್ಕ ಹಾಗೆ ಇರುತ್ತೆ. ಬಟ್ ಅಂಥ ಖಾತೆಗಳು ಅವ್ರಿಗೆ ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇರುಸು ಮುರುಸು ಆಗೋದು, ಅದಾದ ನಂತರಲ್ಲಿ ಈ ಬಾರ್ಗೇನಿಂಗು ಇದೆಲ್ಲ ಭಾಳ ಜೋರಾಗೇ ಇರುತ್ತೆ. ಅದನ್ನು ನಾವು ಇವತ್ತು ಭಾಳ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಡೀತಾ ಇದ್ದಂಥ ಸಭೆಯಿಂದನೇ ಹೊರಗೆ ಬಂದರು ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಶಾಸಕನಾಗೆ ಇದ್ಬಿಡ್ತೀನಿ, ನಿಮ್ದು ಇದೆಲ್ಲ ಖಾತೆ ನಂಗೆ ಯಾಕೆ ಅಂತ ಹೇಳ್ಕೊಂಡು. ಅಂಥ ಖಾತೆ ಯಾವುದು ಅವ್ರಿಗೆ ಕೊಡೋಕ್ಕೂ, ಇದು ಜಲಸಂಪನ್ಮೂಲ ಭಾಳ ದೊಡ್ಡ ಖಾತೆನೇ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನನಗೂ ಜಲಸಂಪನ್ಮೂಲಕ್ಕೂ ಏನು ಸಂಬಂಧ? ನನಗೆ ಬೆಂಗಳೂರು ಅಭಿವೃದ್ಧಿ ಕೊಡಿ. ಕಳೆದ 3 ವರ್ಷಗಳ ಹಿಂದೆ ನಾನು ಭಾಳ ಸಿಟ್ಟು ಮಾಡ್ಕೊಂಡು ಮನೇಲಿ ಕೂತಿದ್ದಂಥ ಸಂದರ್ಭದಲ್ಲಿ ನೀವೇ ನನ್ನ ಮನೆಗೆ ಬಂದು ಕನ್ವಿನ್ಸ್ ಮಾಡಿ ನಂತರ ನಿಮ್ಗೆ ಒಳ್ಳೆ ಖಾತೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಸಾಲದಕ್ಕೆ ಅವರ ಬೆಂಬಲಿಗರು 3 ವರ್ಷ ಹಿಂದೆ ತೆಗೆದಿದ್ದಂಥ ಫೋಟೋನ ಈಗ ಎಲ್ಲ ಕಡೆ ಹಂಚ್ತಾ ಇದ್ದಾರಂತೆ. ಸೊ ಇದು ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಬಿಕ್ಕಟ್ಟಿದೆ ಅನ್ನೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದೆ. ಬನ್ನಿ, ಏನೇನು ಆಗ್ತಾ ಇದೆ? ರಾಮಲಿಂಗಾರೆಡ್ಡಿ ಅವ್ರದ್ದು ಒಬ್ಬರದ್ದೇನ ಅಸಮಾಧಾನ, ಉಳಿದಂಥವ್ರದ್ದು ಏನಾರು ಅಸಮಾಧಾನ ಇದೆಯಾ? ಯಾವ ಮಾನದಂಡದ ಮೇಲೆ ಖಾತೆಗಳನ್ನು ಹಂಚಿಕೆ ಮಾಡೋ ಕೆಲಸ ಆಗ್ತಾ ಇದೆ? ರಿಪೋರ್ಟಲ್ಲಿ ನೋಡ್ಕೊಂಬ. ನೋಡಿ, ಆಸೆ ಅಂತೂ ಇದೆ. ಹೈಕಮಾಂಡ್ ಬಿಟ್ಟಂತ ವಿಚಾರ ಪಕ್ಷ ತೀರ್ಮಾನ ಮಾಡ್ತದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ ಅವರು. ಅದರಿಂದ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ ನಾನು. ಡಿಕೆ ಸಂಪುಟಕ್ಕೆ 13 ಮಿನಿಸ್ಟರ್ ಎಂಟ್ರಿ ಆಗಿದ್ದಾರೆ. ಸೇನೆ ರೆಡಿ ಆಗಿದೆ. ಆದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಕಗ್ಗಂಟಾಗಿದೆ. ಘಟಾನುಘಟಿ ನಾಯಕರು ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ತಮ್ಮದೇ ಆದ ಲಾಬಿ ಮಾಡ್ತಿದ್ದಾರೆ. ಸಂಜೆಯೊಳಗೆ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದಿದ್ರೆ ಸಚಿವ ಸ್ಥಾನವೇ ಬೇಡ ಅಂತ ಸೀನಿಯರ್ ಶಾಸಕ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದು ಕೈ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಒತ್ತು ಮುಳುಗೋದ್ರೊಳಗಡೆ ಖಾತೆ ಒತ್ತು ಮುಳುಗಲಿ. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ ನಾನು. ಪಟ್ಟು ಅಂದ್ರೆ ಪಟ್ಟು ಬಿಡೋ ಮಾತೇ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಚಿವ ರಾಮಲಿಂಗಾರೆಡ್ಡಿ ಕಣ್ಣಿಟ್ಟಿದ್ದಾರೆ. ಕೇವಲ ಕಣ್ಣಿಟ್ಟಿರೋದಷ್ಟೇ ಅಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದಿದ್ರೆ ಸಚಿವ ಸ್ಥಾನವೇ ಬೇಡ ಎಂದು ಅಸಮಾಧಾನ ಹೊರ ಹಾಕಿದ್ದಾರೆ. ಖಾತೆ ವಿಚಾರವಾಗಿ ಮುನಿಸಿಕೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಸಭೆಯಲ್ಲೂ ಸಿಟ್ಟಿಗೆದ್ರು. ಜಲಸಂಪನ್ಮೂಲ ಇಲಾಖೆಗೂ ನನಗೂ ಏನ್ ಸಂಬಂಧ? ನಾನು ಬೆಂಗಳೂರಿನವನು, ಬೆಂಗಳೂರೇ ಬೇಕು ಅಂತ ಪಟ್ಟು ಹಿಡಿದ್ರು. ಡಿಕೆ ಶಿವಕುಮಾರ್ ಮಾತಿಗೆ ಒಪ್ಪದ ರಾಮಲಿಂಗಾರೆಡ್ಡಿ ಶಾಸಕನಾಗಿ ಇರುತ್ತೇನೆ ಎಂದು ಸಭೆಯಿಂದ ಎದ್ದು ಹೊರ ನಡೆದಿರುವ ಘಟನೆಯೂ ನಡೆಯಿತು. ಸಂಜೆ ಒಳಗೆ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ಖಾತೆ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಸರ್? ನಮಗೆ ಯಾವ ಖಾತೆ ಮೇಲೆ ನಿರೀಕ್ಷೆ ಇದೆ ಸರ್? ಯಾವ ಖಾತೆ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಸರ್? ಸಿಎಂ ವಿಚಾರ ಅಲ್ಲ, ಡಿಕೆ ಸಂಪುಟದಲ್ಲೂ ಕೊಟ್ಟ ಮಾತಿನ ಬಗ್ಗೆ ಚರ್ಚೆ ಆಗ್ತಿದೆ. 3 ವರ್ಷದ ಹಿಂದಿನ ಫೋಟೋವನ್ನ ರಾಮಲಿಂಗಾರೆಡ್ಡಿ ಆಪ್ತರು ಹಂಚಿಕೊಂಡಿದ್ದಾರೆ. 2023ರ ಜೂನ್ನಲ್ಲಿ ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ಡಿಕೆ ಭೇಟಿ ಕೊಟ್ಟ ಫೋಟೋ ಹಂಚಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ನಿವಾಸದಲ್ಲಿ ಮನವೊಲಿಕೆಗೆ ಯತ್ನ ಆಗಿರುವ ಫೋಟೋ ಒಂದನ್ನ ಹಂಚಿಕೊಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಕಣ್ಣಿಟ್ಟಿದ್ದಾರೆ. ಸಿಎಂ ಕೊಠಡಿಯಲ್ಲಿ 20 ನಿಮಿಷಗಳ ಕಾಲ ಚರ್ಚಿಸಿ ಮನವೊಲಿಸುವ ಕೆಲಸ ನಡೆಯಿತು. ಆದರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಡಿಕೆ ಸಂಪುಟದಲ್ಲಿ ಘಟಾನುಘಟಿ ಶಾಸಕರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದೆ. ಶಾಸಕ ಜಮೀರ್, ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಆರ್.ಬಿ. ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ, ಬಾಲಕೃಷ್ಣ ಹೇಳಿದರು. ಹೈಕಮಾಂಡ್ ಬಿಟ್ಟಂತ ವಿಚಾರ ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ ಅವರು. ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆದರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಈಗ ಅವರು ಕೂಡ ಒಂದು ಜನಾಂಗದ ಪ್ರಬಲವಾದಂಥ ನಾಯಕ. ಅದರಿಂದ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು.
ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಆಡಿಯೋನಲ್ಲಿ ಅದು ಫೇಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಫೇಕೋ ಇಲ್ಲೋ ಅಂತೇಳಿ ಅದು ತೀರ್ಮಾನ ಆಗ್ತದೆ. ಇನ್ನು ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಹಾಗೂ ನಾಯಕರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೂತನ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ 5 ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. 5 ಸಚಿವ ಸ್ಥಾನ ನೀಡದಿದ್ರೆ ನಮ್ಮ ಶಕ್ತಿ ಏನೆಂಬುದನ್ನು ತೋರಿಸುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದ ಸುಪ್ರಸಿದ್ಧ ಹಜರತ್ ಸೈಯದ್ ಫತೇಹ್ ಶಾವಲಿ ದರ್ಗಾದಲ್ಲಿರುವಂಥದ್ದು. ದರ್ಗಾದಲ್ಲಿ ಸೇರಿದಂಥ ಅನೇಕ ಇವತ್ತು ಮುಸ್ಲಿಂ ನಾಯಕರು ಮತ್ತು ಮೌಲ್ವಿಗಳು ಸಚಿವ ಸಂಪುಟದಲ್ಲಿ ಇವತ್ತು ಅಂದರೆ ಈಗಾಗಲೇ UT ಖಾದರ್ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಲಾಗಿದೆ. ಇನ್ನೂ ಅನೇಕ ಅಂದರೆ 4 ನಾಯಕರು ಸೀನಿಯರ್ಸ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ನೀಡಬೇಕು ಹೇಳುವಂಥದ್ದು ಆಗ್ರಹವನ್ನು ಮಾಡಿರುವಂಥದ್ದು. ಜೊತೆಗೆ ಈ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಈ ನಡುವೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ OBC ಕೋಟಾದಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸ್ಥಾನ ಕೊಟ್ಟರೂ ಓಕೆ, ಕೊಡದಿದ್ರೂ ಓಕೆ ಎಂದಿದ್ದಾರೆ. ನೋಡಿ, ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋದು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ಅದೇನೇ ಹೇಳಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದಿದ್ರೆ ಸಚಿವ ಸ್ಥಾನವೇ ಬೇಡ ಅಂತ ಸೀನಿಯರ್ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರ ಹಾಕಿದ್ದು ಖಾತೆ ಹಂಚಿಕೆ DKಗೆ ಟೆನ್ಷನ್ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್ TV9.